ಧರ್ಮಸ್ಥಳ ಕೇಸ್ನಲ್ಲಿ ಅಹೋರಾತ್ರಗೆ ಜೈಲು ಶಿಕ್ಷೆ. ವೀರೇಂದ್ರ ಹೆಗ್ಗಡೆ ಅವರಿಗೆ ಅವಹೇಳನ ಕೇಸ್ನಲ್ಲಿ 15 ದಿನಗಳ ಕಾಲ ಜೈಲು. ಹೆಗ್ಗಡೆ ವಿರುದ್ಧ ಹೇಳಿಕೆ ನೀಡದಂತೆ ಕೋರ್ಟ್ ವಿಧಿಸಿದ್ದಂತಹ ತಡೆ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ನಿತೇಶ್ ಕೃಷ್ಣಪ್ರಸಾದ್ ಪೋಲೇಪಲ್ಲಿ ಅಲಿಯಾಸ್ ಅಹೋರಾತ್ರಗೆ ಜೈಲು ಶಿಕ್ಷೆ. ಧರ್ಮಸ್ಥಳ ಕೇಸ್ನಲ್ಲಿ ಅಹೋರಾತ್ರಗೆ ಜೈಲು ಶಿಕ್ಷೆ. ವೀರೇಂದ್ರ ಹೆಗ್ಗಡೆಗೆ ಅವಹೇಳನ ಕೇಸ್ನಲ್ಲಿ 15 ದಿನಗಳ ಕಾಲ ಜೈಲು. ಹೆಗ್ಗಡೆ ವಿರುದ್ಧ ಹೇಳಿಕೆ ನೀಡದಂತೆ ಕೋರ್ಟ್ ವಿಧಿಸಿದ್ದಂತಹ ತಡೆ ಆದೇಶ ಉಲ್ಲಂಘನೆ. ನಿತೇಶ್ ಕೃಷ್ಣಪ್ರಸಾದ್ ಪೋಲೇಪಲ್ಲಿ ಅಲಿಯಾಸ್ ಅಹೋರಾತ್ರಗೆ ಜೈಲು ಶಿಕ್ಷೆ. 15 ದಿನ ಜೈಲು ಶಿಕ್ಷೆ ವಿಧಿಸಿ ಬೆಂಗಳೂರು ಸೆಷನ್ ಕೋರ್ಟ್ ಆದೇಶವನ್ನು ನೀಡಿದೆ. ಹೆಗ್ಗಡೆ ಬಗ್ಗೆ ನಿರಂತರವಾಗಿ ನಿಂದನಾತ್ಮಕ ಹೇಳಿಕೆಯನ್ನ ನೀಡಿರುವಂತಹ ಆರೋಪ. ವೀರೇಂದ್ರ ಹೆಗ್ಗಡೆ ಆಪ್ತ ಸಹಾಯಕ ಶೀನಪ್ಪರಿಂದ ದೂರು. ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲು. ಅಹೋರಾತ್ರಗೆ ಯಾವುದೇ ಹೇಳಿಕೆ ನೀಡದಂತೆ ಕೋರ್ಟ್ ಆದೇಶ. ಆದರೆ ಕೋರ್ಟ್ ಆದೇಶದ ನಂತರವೂ ಕೂಡ ಪದೇ ಪದೇ ಅಹೋರಾತ್ರ ಹೇಳಿಕೆ. ಹೀಗಾಗಿ 15 ದಿನ ಜೈಲು ಶಿಕ್ಷೆ ನೀಡಿ ಕೋರ್ಟ್ ಆದೇಶ. ಈ ಒಂದು ಸಂದರ್ಭದಲ್ಲಿ ಜೀವನ ನಿರ್ವಹಣಾ ವೆಚ್ಚವನ್ನ ಭರಿಸುವಂತೆ ಅರ್ಜಿದಾರರಿಗೆ ಆದೇಶ. ಕೋರ್ಟ್ ಆದೇಶದ ನಂತರವೂ ಕೂಡ ಕಳೆದ ರಾತ್ರಿ ಅಹೋರಾತ್ರ ವಿಡಿಯೋ ಮತ್ತೆ ತಮ್ಮ ಹೇಳಿಕೆಯನ್ನ ನಿಲುವುಗಳನ್ನ ಸಮರ್ಥಿಸಿಕೊಂಡಿರುವಂತಹ ಅಹೋರಾತ್ರಿ ಯಾವುದೇ ಕ್ಷಣದಲ್ಲಿ ಅಹೋರಾತ್ರರನ್ನ ಪೊಲೀಸರು ಬಂಧಿಸುವಂತಹ ಸಾಧ್ಯತೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಆಗಿರುವಂತಹ ಅಹೋರಾತ್ರ. ಎಸ್ ವೀಕ್ಷಕರೇ, ಅಹೋರಾತ್ರ ಅವರ ಒಂದಷ್ಟು ಹೇಳಿಕೆಗಳು ಜಗಜ್ಜಾಹೀರಾಗುತ್ತೆ, ಒಂದಷ್ಟು ಹೇಳಿಕೆಗಳು ಫೇಮಸ್ ಆಗುತ್ತೆ. ಕೋರ್ಟ್ನಲ್ಲಿ ತಡೆ ಆದೇಶ ಇದೆ ಅಹೋರಾತ್ರ ಅಂತ ಹೇಳಿ ವೀರೇಂದ್ರ ಹೆಗ್ಗಡೆ ಅವರ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಎಸ್, ಅವರು ಕವನ ಕವಿತೆಯನ್ನ ಬರೆದು ಹೇಳಿರುವಂಥದ್ದು. ಕೋರ್ಟ್ನಲ್ಲಿ ತಡೆ ಆದೇಶ ಇದ್ರೂ ಕೂಡ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾತನಾಡಿರುವಂಥದ್ದು ಈಗ ಅವರಿಗೆ ಕುತ್ತಿಗೆಗೆ ಬಂದಿದೆ. ಅಹೋರಾತ್ರ ಹೇಳಿರುವಂತಹ ಸಾಕಷ್ಟು ವಿಚಾರಗಳೀಗ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇರುವಂಥದ್ದು. ಸತ್ಯಾಸತ್ಯತೆಗಳನ್ನು ತಿಳಿದು ಎಲ್ಲರೂ ಹೇಳುವುದು ಬಹಳ ಮುಖ್ಯವಾಗುತ್ತೆ, ಇನ್ಕ್ಲೂಡಿಂಗ್ ಎಲ್ಲರೂ ಮಾಧ್ಯಮದವರು ಸೇರಿ. ಯಾವುದೇ ವ್ಯಕ್ತಿಯ ಬಗ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ, ಯಾವುದೇ ವಿಚಾರದ ಬಗ್ಗೆ ಅ ಮತ್ತು ಜ್ಞ ಗೊತ್ತಿಲ್ಲದೆ ಮಧ್ಯದಲ್ಲಿ ಮಾತನಾಡೋದು ತಪ್ಪಾಗುತ್ತೆ. ಇದೆಲ್ಲರಿಗೂ ಬರುತ್ತೆ. ಮಧ್ಯದಲ್ಲಿ ಅರ್ಧಮರ್ಧ ತಿಳ್ಕೊಂಡು ಮಾತನಾಡೋರ ಸಂಖ್ಯೆ ಈ ಒಂದು ರೀಲ್ಸ್ ಜಗತ್ತಿನಲ್ಲಿ, ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಜಾಸ್ತಿ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ರೀತಿಯ ಒಂದಿಷ್ಟು ಪ್ರಕರಣಗಳು ನಡೆಯುತ್ತವೆ. ಅದರಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಕೋರ್ಟ್ನಿಂದ ಆದೇಶವನ್ನ ತೆಗೆದುಕೊಂಡು ಬಂದಿದ್ದಾರೆ. ಯಾರೂ ಕೂಡ ಅವರ ಬಗ್ಗೆ ಮಾತನಾಡುವಂತಿಲ್ಲ ಅನ್ನೋದನ್ನು ತೆಗೆದುಕೊಂಡು ಬಂದಿದ್ರು. ಆದರೂ ಕೂಡ ಲೆಕ್ಕಿಸದೆ ಏಕವಚನದಲ್ಲಿ ಮಾತನಾಡಿದ್ದಂತಹ ನಿತೇಶ್ ಕೃಷ್ಣಪ್ರಸಾದ್ ಪೋಲೇಪಲ್ಲಿ ಅಲಿಯಾಸ್ ಅಹೋರಾತ್ರಗೆ ಈಗ ಜೈಲು ಶಿಕ್ಷೆ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಯಾಕೆ ಅಂತ ಕೇಳಿದ್ರೆ 15 ದಿನಗಳ ಜೈಲು ಆಶ್ರಮನ ವಿಧಿಸಿರುವಂತಹ ಬೆಂಗಳೂರಿನ ಸೆಷನ್ ಕೋರ್ಟ್ ಆದೇಶ ಇದಾಗಿದೆ. ಅಂದರೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ಅವರನ್ನ ಶಿಕ್ಷಿಸಲಾಗ್ತಾ ಇರುವಂಥದ್ದು. ವೀರೇಂದ್ರ ಹೆಗ್ಗಡೆ ಆಪ್ತ ಸಹಾಯಕ ಶೀನಪ್ಪ ಅವರಿಂದ ದೂರು ದಾಖಲೆಯಾಗಿತ್ತು. ಈಗ ಕೋರ್ಟ್ನಲ್ಲಿ ಹೋಗಿ ಕವನ ಕವಿತೆ ಎಲ್ಲವನ್ನು ಕೂಡ ಹೇಳಬಹುದು. ಜೈಲಿನಲ್ಲೇ ಇದ್ದುಕೊಂಡು ಪದ್ಯ ಬರಿ ಅಹೋರಾತ್ರ ಅಂತ ಹೇಳಿ ಸಾಕಷ್ಟು ಧರ್ಮಸ್ಥಳ ಅಭಿಮಾನಿಗಳು ಮಾತನಾಡ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.